ಆ ಸಮಸ್ಯೆನ ಅಲ್ಪ ಮಟ್ಟಿಗಾದರೂ ನಾವು ಅಳಿಲು ಸೇವೆ ಮಾಡುವಂಥ ಕೆಲಸನ ನಾವು ಟ್ರಸ್ಟ್ ಮಾಡ್ತಾ ಇದ್ದೀವಿ. ಸುಮಾರು 3 ವರ್ಷದಿಂದ ಈಗಾಗಲೇ ಆಲ್ರೆಡಿ ಸುಮಾರು ಒಂದು 10 ಸ್ಕೂಲ್ಗಳನ್ನ ಪ್ರತಿ 2 ತಿಂಗಳು 3 ತಿಂಗಳಿಗೆ ಒಂದೊಂದ್ಸರಿ ಒಂದೊಂದು ಶಾಲೆನ ಆಯ್ಕೆ ಮಾಡ್ಕೊಂಡು ನಾವು ಈ ಥರ ಪೆನ್ನು ಪುಸ್ತಕ ಅಲ್ಲಿ ಸ್ಕೂಲಲ್ಲಿ ಎಷ್ಟಿದೆ ಕೆಲವು ಅಲ್ಲಿ ಈಗ ಹಿರಿಸೇವೆ ಸ್ಕೂಲ್ ಮಾಡಿದಾಗ ಒಂದು 40 ಮಕ್ಕಳಿದ್ದು, ಮದಿಕೆರೆ ಸ್ಕೂಲ್ ಮಾಡಿದ್ವಿ, ಚಂದ್ರಾಪಣ ಸ್ಕೂಲ್ ಮಾಡಿದ್ವಿ, ಇದೇ ಥರ ಮತ್ತು ಇನ್ನೂ ಹಲವಾರು ಬೇರೆ ಬೇರೆ ಕಡೆ ಎಲ್ಲ ಮಾಡಿದ್ವಿ. ಮತ್ತು ಅಂಧ ಮಕ್ಕಳುಗಳಿಗೆ ಅವಕ್ಕೆ ಏನು ಅಂಧ ಮಕ್ಕಳುಗಳಿಗೆ ಏನು ಹೆಲ್ಪ್ ಆಗುತ್ತೆ, ಅವಕ್ಕೆ ಏನು ಹೆಲ್ಪ್ ಬುಕ್ಸ್ ಕೊಟ್ಟರೆ ಏನು ಉಪಯೋಗ ಇಲ್ಲ. ಅಲ್ಲಿ ಅವಕ್ಕೆ ಆಟೋಪಚಾರ ಆಟಾಡೋ ಅಂಥ ಮಕ್ಕಳು ಅಂಧ ಮಕ್ಕಳುಗಳಿಗೆ ಕೈಯಿಂದ ಕೈಗೆ ಥ್ರೋಬಾಲ್ ಎಸೆಯೋದು, ಮತ್ತು ಇನ್ನೇನಾದರೂ ಈ ಮ್ಯೂಸಿಕಲ್ ಚೇರ್ಗೆ ಅದಕ್ಕೆ ಏನಾದ್ರು ಬೇಕು ಆ ಥರದ್ದು ಏನಾರು ಆಟಕ್ಕೆ ಅನುಕೂಲ ಆಗುತ್ತೆ. ಒಟ್ಟಾರೆ ಆ ಮಕ್ಕಳುಗಳಿಗೆ ಶಕ್ತಿ ತುಂಬುವಂಥ ಕೆಲಸ. ಆಮೇಲೆ ಇನ್ನೊಂದು ಅನಾಥಾಶ್ರಮ ವೃದ್ಧಾಶ್ರಮ ಹೋದಲ್ಲಿ ಅಲ್ಲಿ ವೃದ್ಧಾಶ್ರಮದಲ್ಲಿ ಯಾರೋ ಮಕ್ಕಳು ತಂದೆ ತಾಯಿಗಳನ್ನ ಮಕ್ಕಳುಗಳು ಸಾಕ್ತಾರಂತ ಇವ್ರನ್ನ ವೃದ್ಧರನ್ನ ತಂದು ಆ ವೃದ್ಧಾಶ್ರಮಕ್ಕೆ ಬಿಟ್ಟೋಗಿರ್ತಾರೆ. ಕೆಲವರು ಮಕ್ಕಳುಗಳೇ ಇರಲ್ಲ ಅಂತವ್ರು ಬಂದು ವೃದ್ಧಾಶ್ರಮ ಸೇರ್ಕೊಂಡಿರ್ತಾರೆ. ಆ ವೃದ್ಧಾಶ್ರಮದಲ್ಲಿ ಸರಿಯಾಗಿ ಅವ್ರನ್ನ ನೋಡ್ಕೊತಾ ಇದ್ದಾರಾ, ಅವ್ರನ್ನ ನಾವು ನೋಡ್ತಾ ಇಲ್ಲ. ಸರಿಯಾಗಿ ಟ್ರೀಟ್ಮೆಂಟ್ ನಡೆದಿದೆಯಾ? ಆ ಟ್ರೀಟ್ಮೆಂಟ್ ನಡೆದವರ ಸರ್ಕಾರದ ಗಮನಕ್ಕೆ ತಂದು ಅಲ್ಲಿ ಟ್ರೀಟ್ಮೆಂಟ್ ಆಗುವಂಥ ವ್ಯವಸ್ಥೆ ಮಾಡಬೇಕಾಗುತ್ತೆ. ಅದನ್ನು ಆ ಕೆಲಸ ಮಾಡ್ಕೊಂಡು ಬಂದಿವಿ. ಮತ್ತು ಅಂಧ ಮಕ್ಕಳುಗಳಿಗೆ ಏನು ಒಂದು 2-3 ಅಂಧ ಮಕ್ಕಳು ಶಾಲೆ ಹಾಸನದಲ್ಲಿ ಒಂದು ಮಾಡಿದ್ವಲ್ವ, ಹಾಸನದಲ್ಲಿ ಚಂದ್ರಾಪುರದಲ್ಲಿ ಮಾಡಿದ್ದೀವಿ, ಮತ್ತು ಇಲ್ಲಿ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಮಾಡಿದ್ದೀವಿ, ಕಾರ್ಯಕ್ರಮ ಮಾಡಿದ್ದೀವಿ. ಸುಮಾರು ನಾವು ಹಲವಾರು ಇವನ್ನ ಆಯ್ಕೆ ಮಾಡ್ಕೊಂಡು ಸಂಸ್ಥೆಗಳನ್ನ ಆಯ್ಕೆ ಮಾಡ್ಕೊಂಡು ನಮಗೆ ಏನು ಹೆಲ್ಪ್ ಆಗುತ್ತೆ ಈ ಟ್ರಸ್ಟ್ ವತಿಯಿಂದ. ಇವತ್ತು ಟ್ರಸ್ಟ್ಗೆ ಯಾವುದೇ ರೀತಿ ಸರ್ಕಾರ ಸವಲತ್ತು ಬರ್ತಾ ಇಲ್ಲ. ನಾವು ಸ್ವಂತ ಉದ್ಯೋಗದ ಸ್ವಂತ ದುಡಿಮೆಯಿಂದ ಅದು ನಮ್ಮ ಕೈಲಿ ಏನಾಗುತ್ತೆ ಅದು ಕೊಡ್ಬೋದಾ, ಏನು ಕೊಡ್ಬೋದು. ಅವತ್ತು ಮೊನ್ನೆ ಬಂದಾಗ ಮೇಡಮ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಏನು ನಾವು ನಮ್ಮ ಉದ್ದೇಶ ಅಂದರೆ ಟ್ರ್ಯಾಕ್ ಸೂಟ್ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದು. ಮಕ್ಕಳುಗಳಿಗೆ ಟ್ರ್ಯಾಕ್ ಸೂಟ್ ಕೊಡೋಣ, ಶೂ ಕೊಡೋಣ, ಟೈ ಬೆಲ್ಟ್ ಕೊಡೋಣ ಅಂತ ಅಂದ್ಕೊಂಡ್ಬಂದು ಏನು ಕೊರತೆ ಇದೆ ಅಂತ ಕೇಳಿದಾಗ ಯಾರೋ ದಾನಿಗಳು ಬಂದು ಇವನ್ನ ಕೊಟ್ಟಿದ್ದಾರೆ, ಸೂಟ್ ಏನು ಟ್ರ್ಯಾಕ್ ಸೂಟ್ ಎಲ್ಲ ಕೊಟ್ಟಿದ್ದಾರೆ, ಶೂ ಎಲ್ಲ ಕೊಟ್ಟಿದ್ದಾರೆ ಅಂತ ಕೇಳಿದ್ರು. ಇನ್ನೇನು ಕೊರತೆ ಇದೆ ಅಂದಾಗ ಇನ್ನು ಸದ್ಯದಲ್ಲಿ ಏನಿಲ್ಲ ಅಂತ ಕೇಳಿದಾಗ ನಾವೇ ನಮ್ಮ ವಾಲಂಟ್ರಿ ಆಗಿ ನೋಟ್ಬುಕ್ಗಳನ್ನ ಕೊಡ್ಬೋದಾ, ವಿತರಣೆ ಮಾಡ್ಬೋದು ಅಂತ ಕೇಳಿದಾಗ ಆಯಿತು ಮಾಡಿ ಅಂತೇಳಿ ಅವರು ಇದರಿಂದ ಒಪ್ಕೊಂಡ್ರು. ಹಂಗಾಗಿ ನಾವು ಸರಿ ಆಯಿತು ಅಂತ ಹೇಳಿ ಒಂದು ಡೇಟನ್ನು ನಿಗದಿ ಮಾಡಿ ಇವತ್ತಿನ ದಿನ ಬಂದಿದ್ದೀವಿ ಇಲ್ಲಿ. ಮಕ್ಕಳೇ, ಇವತ್ತ ಪೋಷಕರಲ್ಲಿ ಒಂದು ಆತಂಕ ಇರ್ಬೋದು, ಏನು ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ರೆ ಹೊಲವುಳನ ಆಯ್ತಾನೆ, ಅಥವಾ ಇದು ಕಟ್ಟಡ ಕಾರ್ಮಿಕ ಆಯ್ತಾನೆ, ಅಥವಾ ಇನ್ಯಾವುದೋ ಒಂದು ಕಾರ್ಮಿಕ ಆಗ್ತಾನೆ ಅಂತ ಹೇಳಿ. ಇವತ್ತ ಕಟ್ಟಡ ಕಾರ್ಮಿಕನ ಹೊಲವುಳ ರೈತನಿಂದ ಹಿಡಿದು ಈ ದೇಶಕ್ಕೆ ಅನ್ನ ಆಗ್ತಿರೋದು ಅವರೇ. ಸೈನಿಕರಾಗಲಿ, ರೈತ ಆಗಲಿ, ಇನ್ಯಾವುದೋ ಕಟ್ಟಡ ಮಾಡೋದೇ ಆಗಲಿ, ಏನಾದರೂ ಈ ದೇಶದಲ್ಲಿ ಮಾನವ ಜೀವಿಗೆ ನೆರಳಾಗಿದ್ದಾನೆ ಅಂತಂದರೆ ಈ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳುಗಳೇ. ಇವತ್ತೆಲ್ಲ ಬರೀ ಅಷ್ಟಕ್ಕೆ ಸೀಮಿತ ಆಗಿಲ್ಲ, ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರಿಗೆ ಓದ್ಬೇಕಾದ್ರೆ ಯಾವ ಕಾಲೇಜ್ ಇತ್ತು, ಇದು ಯೂನಿವರ್ಸಿಟಿ ಇದಲ್ಲ, ಸಾರಿ ಇದಿತ್ತು, ಪ್ರೈವೇಟ್ ಸ್ಕೂಲ್ ಇತ್ತು. ಯಾವ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರು? ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಬಂದಿದ್ದವರು. ಅಂಬೇಡ್ಕರ್ ಯಾವ ಸ್ಕೂಲಲ್ಲಿ ಓದಿದ್ರು? ಅವ್ರು ಯಾವ ಇದರಲ್ಲೂ ಓದಿಲ್ಲ, ಹೈಟೆಕ್ ಸ್ಕೂಲಲ್ಲಿ ಓದಿಲ್ಲ, ಸರ್ಕಾರಿ ಶಾಲೆಯಲ್ಲೇ ಓದಿದ್ರು. ಇವತ್ತೇನು ದೊಡ್ಡ ದೊಡ್ಡ ಮಹನೀಯರಿದ್ದಾರೆ, ಕವಿ ಕುವೆಂಪು ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ದೊಡ್ಡ ದೊಡ್ಡ ಯಾರ್ಯಾರು ಈ ದೇಶದ ಮುಖಂಡರಿದ್ದಾರೆ, ಲೀಡರ್ಗಳಿದ್ದಾರೆ, ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿರೋಂಥವ್ರು. ಯಾವ ಖಾಸಗಿ ಸ್ಕೂಲಲ್ಲಿ ಓದಿ ಡಾಕ್ಟರೇಟ್ ತಂದಿಲ್ಲ, ಸರ್ಕಾರಿ ಶಾಲೆಯಿಂದಲೇ ಹೋಗಿರೋದು. ಇವತ್ತು ಈ ದೇಶದಲ್ಲಿ ಗಡಿ ಕಾಯ್ದಿರೋ ಒಬ್ಬ ಯೋಧ, ಅವನು ಕೂಡ ಸರ್ಕಾರಿ ಶಾಲೆಯಿಂದಲೇ ಹೋಗಿರೋದು. ಇವತ್ತು ಒಬ್ಬ ಈ ದೇಶ ಆಳ್ತಾರೆ ಅಂತ ಪ್ರಧಾನಿ, ಅವರು ಕೂಡ ಸರ್ಕಾರಿ ಶಾಲೆಯಿಂದಲೇ ಹೋಗಿರೋದು. ಮುಖ್ಯಮಂತ್ರಿ ಆಗಿರ್ಬೋದು, ಅವರು ಸರ್ಕಾರಿ ಶಾಲೆಯಿಂದಲೇ ಹೋಗಿರೋದು. ಯಾವ ಪೋಷಕರು ಕೂಡ ಸರ್ಕಾರಿ ಶಾಲೆ ಅಂದರೆ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಹಿಂದುಳಿದಿದೆ ಯಾಕೆ ಅಂತ ಅಂದರೆ, ಸರ್ಕಾರಿ ಸವಲತ್ತುಗಳನ್ನ ಪಡ್ಕೊಳ್ಳೋದ್ರಲ್ಲಿ ನಮ್ಮ ಶಾಲೆ ಹಿಂದುಳಿದಿದೆ ಅಂತ ಅಂದರೆ ಯಾಕೆ ಅಂತ ಅಂದರೆ, ನಮ್ಮ ಮಕ್ಕಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ, ಪೋಷಕರು ಸರಿಯಾದ ರೀತಿಯಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಸ್ಪಂದಿಸ್ತಾ ಇಲ್ಲ, ಬಂದು ಸೇರಿಸ್ತಾ ಇಲ್ಲ ಮಕ್ಕಳು. 3 ಮತ್ತೊಂದು ಜನ ನೋಡಿ. ಇವತ್ತ ಎಲ್ಲ ದುರಂತ ಏನು ಅಂತಂದರೆ, ಎಷ್ಟೋ ಸಾವಿರಾರು ಸ್ಕೂಲ್ಗಳು ಮುಚ್ಚೋಗಿದೆ. 42,000 ಸ್ಕೂಲ್ಗಳು ಈ ರಾಜ್ಯದಲ್ಲಿ ಮುಚ್ಚೋಗಿದೆ ಅಂತ ಅಂಕಿಅಂಶ ಇದೆ. ಭಾರತದಲ್ಲಿ 90,000, ಇಡೀ ಭಾರತದಲ್ಲಿ 90,000 ಸರ್ಕಾರಿ ಶಾಲೆಗಳು ಮುಚ್ಚೋಗಿವೆ. ಕಾರಣ ಏನು? ಯಾರ ಮೇಲೂ ನಾವು ಡಿಪೆಂಡ್ ಆಗಿಲ್ಲ. ನಾವು ಅದಕ್ಕೆಲ್ಲ ಕಾರಣ ನಮ್ಮ ಮಕ್ಕಳ ಪೋಷಕರು ಮಾತ್ರ. ನಾವು ಯಾರೋ ಒಬ್ರು ಇಲ್ಲಿಂದ ಅದು ಹೋಗಿ ದೊಡ್ಡ ಇದರಲ್ಲಿ ಸ್ಕೂಲಲ್ಲಿ ಓದಿಸ್ತಾವ್ರೆ, ಇಲ್ಲಿಗೆ ವ್ಯಾನ್ ಬರುತ್ತೆ ಕರ್ಕೊಂಡೋಕೆ, ನಮ್ಮ ಮಕ್ಕಳು ಹಂಗೆ ಓದಬೇಕು, ನಮ್ಮ ಮಕ್ಕಳು ಅಲ್ಲಿ ಓದಿ ಕೆಟ್ಟಿರೋಂಥ ಮಕ್ಕಳುಗಳು ಬೇಕಾದಷ್ಟು ಜನ ಅವ್ರೆ. ಅಲ್ಲಿ ಓದಿ ಬೀದಿ ಸುತ್ತಿರೋರು ಎಷ್ಟೋ ಜನ ಅವ್ರೆ. ಅಲ್ಲಿ ಓದಿ ಏನೋ ಯಾವುದೇ ಕೆಲಸ ಕಾರ್ಯಗಳು ಆಗದಲ್ಲೇ ಮನೇಲಿ ಕೈ ಕಟ್ಕೊಂಡು ಕೂತಿರೋರು ಎಷ್ಟೋ ಜನ ಅವ್ರೆ. ಯಾಕೆ ಆ ನಿಟ್ಟಿನಲ್ಲಿ ಚಿಂತೆ ಮಾಡಲ್ಲ ನಮ್ಮ ಪೋಷಕರು? ಇವತ್ತ ಯಾವುದೇ ಖಾಸಗಿ ಸ್ಕೂಲ್ಗಿಂತ ಕಮ್ಮಿ ಪಾಠ ಮಾಡ್ತಾ ಇಲ್ಲ ಸರ್ಕಾರಿ ಶಾಲೆದಂಥ ಟೀಚರ್ಸ್ಗಳು.
ತುಂಬ ಎಫೆಕ್ಟ್ ಆಗ್ತಾ ಇದ್ದಾರೆ. ಮನೆ ಮಂತಕ್ಕೆ ಹೋಗಿ ಪೆನ್ನು ಪುಸ್ತಕ ಹಿಡ್ಕೊಂಡು ನಿಮ್ಮಲ್ಲಿ ಎಷ್ಟು ಮಕ್ಕಳವೆ ನಮ್ಮ ಶಾಲೆಗೆ ಸೇರಿಸಿ. ಅದೇ ಖಾಸಗಿ ಸ್ಕೂಲಲ್ಲಿ ಯಾರು ಮನೆ ತಕ್ಕ ಬರೋದೇ ಇಲ್ಲ. ನೀವೇ ತಗೊಂಡೋಗಿ ದುಡ್ಡು ತಗೊಂಡೋಗಿ ಡೊನೇಷನ್ ತಗೊಂಡೋಗಿ ಮನೆಗೆ ಕ್ಯೂ ನಿಂತು ಕಟ್ಟಿ ಬರ್ತೀರಿ. ಕಟ್ಟಿ ಬಂದು ಆ ಮಕ್ಕಳನ್ನ ಆದಿ ತಪ್ಪಿಸಿದ ಇವತ್ತೆಲ್ಲ ನೋಡ್ತಾ ನೀವು ಎಲ್ಲ ಮಕ್ಕಳುಗಳು ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದ್ತಾರೆಲ್ಲ ಬೇರೆ ಬೇರೆ ಚಟಗಳಿಗೆ ದುಶ್ಚಟಗಳಿಗೆ ಅಡಿಕ್ಟ್ ಆಗಿರೋದನ್ನ. ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋಂಥ ಮಕ್ಕಳುಗಳು ಯಾವುದೇ ಈ ದುಶ್ಚಟಕ್ಕೆ ಅಡಿಕ್ಟ್ ಆಗಿದ್ರಂತ ಇದುವರೆಗೂ ಎಲ್ಲೂ ಯಾವುದೇ ನ್ಯೂಸ್ ಇಲ್ಲ. ಕಾರಣ ಏನು ಅಂತಂದರೆ ಆ ಟೀಚರ್ಗಳು ಅಷ್ಟು ಎಫೆಕ್ಟ್ ಆಗ್ತಾರೆ, ಅಷ್ಟು ಕೇರಾಗಿ ನೋಡ್ತಿದ್ದಾರೆ ಅಂತ ಅರ್ಥ. ಇವತ್ತು ಯಾವುದೇ ಒಂದು ಆಫೀಸರ್ ಆಗ್ಯವ್ರೆ ಅಂತಂದರೆ ಸರ್ಕಾರಿ ಶಾಲೆಗೆ ಒಂದು ಯಥೇಚ್ಛವಾಗಿ ಅಧಿಕಾರಿಗಳು ಆಗಿರೋದು ಸರ್ಕಾರಿ ಶಾಲೆಯಿಂದಲೇ ಹೋಗಿ. ರವಿ ಡಿ ಚನ್ನಣ್ಣವರು ಎಲ್ಲಿಂದ ಓದಿದ್ರು? ಸರ್ಕಾರಿ ಶಾಲೆಯಿಂದಲೇ ಓದಿದ್ರು. ಅವ್ರು ಇವತ್ತ 16 ಜನಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ನೀವು ಮಕ್ಕಳುಗಳು ತಂದೆ ತಾಯಿ ಕನಸನ್ನ ನನಸು ಮಾಡ್ಬೇಕಾದ್ರೆ ಜವಾಬ್ದಾರಿ ಯಾರ್ದು? ನಿಮ್ದು. ನೀವೇನ್ ಮಾಡಬೇಕು? ಪ್ರತಿದಿನ ಯಾವುದೇ ಖಾಸಗಿ ಸ್ಕೂಲಿಗೆ ಏನು ಕಮ್ಮಿ ಇಲ್ಲ ಅನ್ನಂಗೆ ನೀವು ಇವತ್ತೆಲ್ಲ ಬುದ್ಧಿವಂತರಾಗಿರೋ. ಯೂನಿಫಾರ್ಮ್ ಬೇಕು, ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಶೂ ಕೊಡ್ತಾ ಇದ್ದಾರೆ, ಪುಸ್ತಕ ಕೊಡ್ತಾ ಇದ್ದಾರೆ, ಊಟ ಕೊಡ್ತಾ ಇದ್ದಾರೆ. ಅವರೆಲ್ಲ ಸದುಪಯೋಗ ಮಾಡ್ಕೊಂಡು ನಿಮ್ಮ ಕೆಲಸ ಏನು ಅಚ್ಚುಕಟ್ಟಾಗಿ ಓದಬೇಕು. ಅವ್ರು ಏನು ಕೊಟ್ಟಿರ್ತಾರೆ ಅವತ್ತೇ ಓದಬೇಕು. ಓದಿ ಮಾರನೇ ಬೆಳಿಗ್ಗೆ ಬಂದು ಟೀಚರ್ಗೆ ಅಥವಾ ನಮ್ಮ ಮಾಸ್ಟರ್ಗಳಿಗೆ ಅದನ್ನು ಒಪ್ಪಿಸ್ಬೇಕು. ಈ ಕೆಲಸ ಆದರೆ ಮಕ್ಕಳುಗಳು ನಿಜವಾಗ್ಲೂ ಮೇಲ್ ಬರ್ತಾರೆ. ಯಾವುದೇ ಖಾಸಗಿ ಸ್ಕೂಲಿಗೆ ಕಮ್ಮಿ ಇಲ್ಲ ಅನ್ನೋದನ್ನ ನೀವು ತೋರಿಸ್ಬೇಕಾಗಿರೋದು. ನೀವು ಇವತ್ತ ಈ ಹಳ್ಳಿಗಾಡಿನಲ್ಲಿ ಏನಾದರೂ ಪರಿಸರ ಮತ್ತು ವಾತಾವರಣ ಚೆನ್ನಾಗಿದೆ ಅಂದರೆ ಹಳ್ಳಿಗಾಡಿನ ಮಕ್ಕಳು ಮತ್ತು ರೈತರಿಂದಲೇ. ಯಾವ ಯೂನಿವರ್ಸಿಟಿ ಓದಿರಲ್ಲ ಅವರೆಲ್ಲ ಕಾರು ಬಂಗ್ಲ ತನ್ನ ಕಾಂಕ್ರೀಟ್ ಮಯ ಮಾಡ್ತಾರೆ ಇಡೀ ಇದನ್ನೆಲ್ಲ ಸಿಟಿಯೆಲ್ಲ. ಇವತ್ತೇನಾದರೂ ರೈತರು ಹಳ್ಳಿ ಕಡೆ ಹಸಿರಾಗಿ ಉಳಿದಿದೆ ಗಿಡ ಮರ ಅಂತ ಅಂದರೆ ಅದಕ್ಕೆಲ್ಲ ರೈತರು. ಗಿಡ ಮರ ಏನಾದರೂ ಇದ್ರೆ ಮಳೆ ಬೆಳೆ ಚೆನ್ನಾಗಾಗ್ತದೆ. ಕಾರ್ ತಂದ್ರೆ ಅಥವಾ ಬಸ್ ತಂದ್ರೆ ಅಥವಾ ಇನ್ನೇನಾದ್ರು ಬಿಲ್ಡಿಂಗ್ ಕಟ್ಟಿದ್ರೆ ಮಳೆ ಹೋಯ್ತದ? ಆಮ್ಲಜನಕ ಬರ್ತದ? ಇಲ್ಲ. ಗಿಡ ಮರ ಬೆಳೆಸಿದ್ರೆ ಮಾತ್ರ ನಮಗೆ ಆಮ್ಲಜನಕ ಕೊಡ್ತದೆ, ಒಳ್ಳೆ ಗಾಳಿ ನೀರು ಕೊಡ್ತದೆ, ಗಾಳಿ ಬೆಳಕು ಕೊಡುತ್ತೆ. ಅದಕ್ಕೆ ನಾವು ಹಲವಾರು ಕಾರ್ಯಕ್ರಮ, ಮುಖ್ಯವಾಗಿ ಪರಿಸರ ದಿನಾಚರಣೆ ದಿನ ನಾವು ಸಸಿ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಸುಮಾರು. ಅವತ್ತು ಬಂದಾಗಲೂ ಸಸಿಗಳು ಪರಿಸರ ದಿನಾಚರಣೆ ದಿವಸ ಇಲ್ಲಿ ಬಂದು ಸಸಿ ನೆಟ್ಟು ಹೋಗಿದ್ದೀವಿ ಸ್ವಲ್ಪ. ಆಮೇಲೆ ಇವತ್ತು ಮತ್ತೆ ಮಕ್ಕಳುಗಳಿಗೆ ಏನಾದರೂ ಹಣ್ಣಿನ ಗಿಡಗಳನ್ನ ಕೊಡಬೇಕು ಅಂತೇಳಿ ಒಂದೊಂದು CBSE ಸ್ವಯಂ ಇದರಲ್ಲೇ ಒಂದೊಂದು ಗಿಡ 100 ರೂಪಾಯಿ ಆದ್ರೂ ಪರವಾಗಿಲ್ಲ ಕೊಡಿ ಮಕ್ಕಳುಗಳಿಗೆ ಬೇಕು ಅಂತೇಳಿ ತಗೊಂಡ್ಬಂದ್ವಿ. ಈ ನಿಟ್ಟಿನಲ್ಲಿ ಪೋಷಕರು ಕೂಡ ಮಕ್ಕಳುಗಳನ್ನ ಅವರು ಆ ಸ್ಕೂಲಲ್ಲಿ ಓದಿಸ್ತಾ ಇದಾರೆ, ಈ ಸ್ಕೂಲಲ್ಲಿ ಓದಿಸ್ತಾ ಇದಾರೆ ಅಂತ ಅದನ್ನು ನೀವು ಮಾರು ಹೋಗದಲ್ಲೇ ಯಥೇಚ್ಛವಾಗಿ ಸರ್ಕಾರಿ ಶಾಲೆ ಉಳಿಬೇಕು ಅಂತಂದರೆ ನೀವು ಮನಸ್ಸು ಮಾಡಿ ಸರ್ಕಾರಿ ಶಾಲೆಗೆ ಮಕ್ಕಳುಗಳನ್ನ ಸೇರಿಸ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಎಲ್ಲಿತ್ತು ಅನ್ನೋದನ್ನು ಕೂಡ ಮರ್ತೋಗುವಂಥ ದಿನಗಳು ದೂರ ಇಲ್ಲ. ದಯಮಾಡಿ ಎಲ್ಲ ಮಕ್ಕಳು ಪೇರೆಂಟ್ಸ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಮುಂದಿನ ದಿನಗಳಲ್ಲೂ ಅಷ್ಟೇ ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡಿ ಸರ್ಕಾರಿ ನೌಕರರು ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ಅನ್ನೋ ಒಂದು ಆದೇಶನ ಹೊರಡಿಸ್ಬೇಕು. ಆಗ ಸರ್ಕಾರಿ ಶಾಲೆಗಳು ಉಳಿತೇವೆ ಅಂತ ಹೇಳ್ತಾ ಇವತ್ತಿನ ದಿನ ಕುರುವಂತಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಪೆನ್ನು, ಬುಕ್ಕು ಮತ್ತು ಸಸಿಗಳನ್ನ ವಿತರಣೆ ಮಾಡೋ ಭಾಗ್ಯ ನಮಗೆ ಬಂದಿದೆ. ಅದು ನಮ್ಮ ಊರಿನ ಮುಖಂಡರು ಗಂಗಾಧರ್ ಅವರಿದ್ದಾರೆ, ಮತ್ತು STMC ಅಧ್ಯಕ್ಷರಿದ್ದಾರೆ, ಸಿದ್ದೇಗೌಡರಿದ್ದಾರೆ, ಟೀಚರ್ಸ್ ಇದ್ದಾರೆ, ಪೇರೆಂಟ್ಸ್ ಇದ್ದಾರೆ. ಇವ್ರ ಸಮ್ಮುಖದಲ್ಲಿ ನಾವು ಕೊಡೋಕೆ ಒಂದು ಹೆಮ್ಮೆ ಅಂತ ಹೇಳ್ತಾ ಇವತ್ತಿನ ದಿನ ನಮ್ಮ ಕಾರ್ಯಕ್ರಮಕ್ಕೆ ಗಂಗಾಧರಣ್ಣವರೇ ಚಾಲನೆ ಕೊಟ್ಟು ಬುಕ್ಸ್ಗಳನ್ನ ಮಕ್ಕಳುಗಳಿಗೆ ವಿತರಣೆ ಮಾಡ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳನ್ನ ಉಳಿವಿಗಾಗಿ ಮತ್ತು ಪರಿಸರ ರಕ್ಷಣೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ನಿಮಗೆಲ್ಲ ತಿಳಿಸ್ಕೊಟ್ಟಂಥ ಶ್ರೀಯುತ ಅವರಿಗೆ ಧನ್ಯವಾದಗಳು.